ನಮಸ್ಕಾರ ಎಲ್ರಿಗೂ. ನಾನು ತೇಜಸ್ವಿನಿ. ವೆಲ್ಕಮ್ ಟು ತೇಜಸ್ವಿನಿ ವ್ಲಾಗ್ಸ್. ಇವತ್ತು ನಾನು ಬೆಂಗಳೂರಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲೇ ಇರುವಂಥ ಜಾಗಗಳ ಬಗ್ಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಹಾಫ್ ಡೇ ಸ್ಪೆಂಡ್ ಮಾಡಿದ್ರೆ ಸಾಕು. ಬೆಳಗ್ಗೆಯಿಂದ ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲಾ ದೇವಸ್ಥಾನಗಳನ್ನು ಆರಾಮಾಗಿ ನೋಡ್ಕೊಂಡು ಬರ್ಬೋದು. ಯಾವ್ಯಾವ್ದು ಜಾಗ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ನಾವು ಹೊರಟಿದ್ದು ಶ್ರೀ ಶ್ರೀನಿವಾಸ ಸಾಲಿಗ್ರಾಮ ದೇವಸ್ಥಾನ. ಇದು ನಮಗೆ ರಾಮಹಳ್ಳಿಲೇ ಇರುತ್ತೆ. ಇದು ಟೈಮಿಂಗ್ಸ್ ಬಂದು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8:30 ತನಕ ತೆಗೆದಿರ್ತಾರೆ. ಇಲ್ಲಿ ನಿಮಗೆ 25,000ಕ್ಕಿಂತ ಜಾಸ್ತಿ ಸಾಲಿಗ್ರಾಮದ ಮೇಲೆ ಶ್ರೀನಿವಾಸ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾನೇ ಪ್ರಶಾಂತವಾಗಿದೆ ದೇವಸ್ಥಾನ. ಒಳಗಡೆ ಹೋದ್ರೆ ಯಾವುದು ಆರ್ಟಿಫಿಷಿಯಲ್ ಲೈಟ್ಸ್ ಆಗಲಿ ಅಥವಾ ಬಲ್ಬ್ಸ್ ಆಗಲಿ ಇರೋದಿಲ್ಲ. ಬರೀ ದೀಪದಲ್ಲೇ ನಿಮಗೆ ಶ್ರೀನಿವಾಸ ದೇವರ ದರ್ಶನ ಆಗುತ್ತೆ. ಇಲ್ಲಿ ಅರ್ಚನೆ ಕೂಡ ಮಾಡಿಸ್ಬೋದು. ಆದರೆ ಇಲ್ಲಿ ಒಳಗಡೆ ನಿಮಗೆ ಯಾವುದೇ ಕ್ಯಾಮರಾ ಆಗಲಿ ಮೊಬೈಲ್ ಆಗಲಿ ಅಲೋ ಇಲ್ಲ. ಆದರೆ ನಾನು ಯಾವುದೇ ಒಳಗಡೆ ಫೋಟೋಸ್ ತೆಗಿಯೋಕ್ಕಾಗಿಲ್ಲ. ಖಂಡಿತ ಈ ದೇವಸ್ಥಾನಕ್ಕೆ ಒಂದ್ಸಲಿ ಹೋಗಿ ಬನ್ನಿ, ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ನಾವು ಶ್ರೀನಿವಾಸ ದೇವರ ದೇವಸ್ಥಾನದಿಂದ 3 ಕಿಲೋಮೀಟರ್ ದೂರದಲ್ಲೇ ಇರುವಂತ ದತ್ತ ಮಂದಿರಕ್ಕೆ ಹೋದ್ವಿ. ಇಲ್ಲಿ ದತ್ತಾತ್ರೇಯ ದೇವಸ್ಥಾನ ಇದೆ. ಇಲ್ಲಿ ಗಣೇಶ, ಸುಬ್ರಹ್ಮಣ್ಯ ಮತ್ತೆ ದತ್ತಾತ್ರೇಯ ಸ್ವಾಮಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬಾ ಒಳ್ಳೆ ದೇವಸ್ಥಾನ. ಅಲ್ಲಿ ಗುರುವಾರ ವಿಶೇಷ ಪೂಜೆ ಕೂಡ ಇರುತ್ತೆ. ಅಲ್ಲಿ ಆರತಿ ಮಂಗಳಾರತಿ ಎಲ್ಲ ತಗೊಂಡು ದೇವರ ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಇದ್ರ ಪಕ್ಕದಲ್ಲೇ ನಾಗಲಿಂಗೇಶ್ವರ ದೇವಸ್ಥಾನ ಕೂಡ ಇದೆ. ಅಲ್ಲಿ ಶೀಶ್ವರ ಇದೆ ಮತ್ತೆ ಅಲ್ಲೇ ನಾಗಪ್ಪಂದು ಹುತ್ತ ಕೂಡ ಇದೆ. ಅಲ್ಲಿ ಕೂಡ ನಾವು ನಮಸ್ಕಾರ ಮಾಡ್ಕೊಂಡ್ವಿ. ಇಲ್ಲಿ ದತ್ತ ಮಂದಿರದಲ್ಲಿ ನಾವೆಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಹೋಗಿದ್ದು ಮುಕ್ತಿನಾಗ ದೇವಸ್ಥಾನಕ್ಕೆ. ಇಲ್ಲಂತೂ ನಾವು ಹೋಗಿ ತುಂಬಾನೇ ವರ್ಷ ಆಗಿತ್ತು. ಈ ರಿನೋವೇಷನ್ ಆದ್ಮೇಲೆ ನಾವು ನೋಡೇ ಇರಲಿಲ್ಲ. ತುಂಬಾನೇ ಖುಷಿ ಆಯ್ತು, ತುಂಬಾನೇ ಇಷ್ಟ ಆಯ್ತು ನಮ್ಗೆ. ದೇವಸ್ಥಾನದಲ್ಲೆಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ದೊಡ್ಡ ಆಲದ ಮರಕ್ಕೆ. ಇಲ್ಲಿ 400 ವರ್ಷದ ಹಳೆ ಆಲದ ಮರ ಇದೆ. ಇಲ್ಲಿ ಅಂತೂ ತುಂಬಾನೇ ನಮಗೆ ಪಾರ್ಕ್ ಎಲ್ಲ ಇಷ್ಟ ಆಯ್ತು. ಅಲ್ಲೇ ಒಳಗಡೆ ಮುನೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಅಲ್ಲಿ ಕೂಡ ಹೋಗಿ ಬಂದ್ವಿ. ಪಾರ್ಕ್ ಅಲ್ಲಿ ಎಲ್ಲ ಒಳಗಡೆ ಓಡಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ಫೋಟೋಸ್ ತಗೊಂಡ್ವಿ, ವಿಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಅಲ್ಲಿ ಕೋತಿಗಳು ಕೂಡ ಇತ್ತು. ಅದರಲ್ಲಿ ಕೂಡ ಫೋಟೋಸ್ ತಗೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ನನ್ನ ಜಾಗ ತೋರಿಸಿದೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇದೇ ಥರ ಹೊಸ ಹೊಸ ಜಾಗಗಳನ್ನ ತೋರ್ಸೋಕ್ಕೋಸ್ಕರ ನನ್ನ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.